ಮೇಷರಾಶಿಯವರಿಗೆ ವ್ಯವಹಾರ ಮತ್ತು ಆರೋಗ್ಯ ಇದು ಎರಡರಲ್ಲೂ ಕೂಡ ಶುಭ ಸುಧಾರಣೆ ಅಂತಕ್ಕಂಥದ್ದು ಇರುತ್ತೆ. ಹಾಗಾಗಿ ಮಾನಸಿಕವಾಗಿ ಸಮಾಧಾನ, ಪಾಪಕಾರ್ಯಗಳನ್ನು ಮಾಡಬೇಡಿ ಅನ್ನುವಂಥದ್ದು, ಯಾರೂ ಕೂಡ ಪಾಪಕಾರ್ಯಕ್ಕೆ ಮುಂದಾಗಬಾರ್ದು ಅನ್ನುವಂಥದ್ದು ಕೆಲವು ಸಂದರ್ಭಗಳಲ್ಲಿ ನಮಗೆ ಗೊತ್ತಿಲ್ಲದೇ ಆಗ್ತಕ್ಕಂಥದ್ದಕ್ಕೆ ನಾವು ಪಶ್ಚಾತ್ತಾಪವನ್ನು ಪಡಬೇಕಾದಂಥದ್ದು, ಗೊತ್ತಿದ್ದು ತಪ್ಪನ್ನು ಮಾಡಬಾರ್ದು ಅನ್ನುವಂಥದ್ರ ಬಗ್ಗೆ ಹೆಚ್ಚಿನ ಗಮನ ಇರಲಿ. ಅನರ್ಥಗಳಿಂದ ಮಾನಹಾನಿ ಆಗುವಂತಹ ಸಾಧ್ಯತೆ, ಅಂದರೆ ಯಾವುದೋ ಒಂದು ವಿಚಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನೇನೋ ಮಾತಾಡ್ತೀನಿ ಅಂತ ಹೋಗಿ ಅಲ್ಲಿ ಅವಮಾನ ಆಗುವಂಥದ್ದಿದೆ. ಹಿಂದಿನ ದಿನದ ವಿಚಾರಗಳನ್ನು ಒಂದಷ್ಟು ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕು. ಹಿಂದೆ ಏನಾಯಿತು, ನಾನು ಹೇಗಿದ್ದೆ, ನನ್ನ ಜೀವನದ ಶೈಲಿ ಏನಿತ್ತು, ಯಾವ ರೀತಿಯಲ್ಲಿ ನಾನು ಬೆಳೆದು ಬಂದೆ ಅನ್ನುವಂತಹ ಆತ್ಮಚರಿತ್ರೆಯನ್ನು ಒಂದು ಕ್ಷಣ ನೋಡಬೇಕಾದಂಥದ್ದು, ಅದನ್ನು ಗಮನಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಕೆಲವು ಕೆಲಸಗಳಿಗೆ ಹಣವನ್ನು ನೀವು ಮುಂಗಡವಾಗಿ ಕೊಟ್ಟು ಮೋಸ ಹೋಗ್ತೀರಿ. ಏನೋ ಆಸೆಯನ್ನು ತೋರಿಸಿ ಅಥವಾ ನಂಬಿಕೆಯನ್ನು ಹುಟ್ಟಿಸಿ ಹಣವನ್ನು ಇಸ್ಕೊಂಡ್ಬಿಡ್ತಾರೆ. ಆ ನಂತರದಲ್ಲಿ ಕೆಲಸಕ್ಕೆ ಬರದೇ ಇರುವಂಥದ್ದು, ಅದಕ್ಕೋಸ್ಕರವಾಗಿ ಹೋರಾಟವನ್ನು ಮಾಡಬೇಕಾಗತ್ತೆ, ಕೊನೆಗೆ ಆ ಹಣವನ್ನು ಕಳ್ಕೊಳ್ಬೇಕಾಗತ್ತೆ ಎನ್ನುವಂತಹ ಅರ್ಥ. ಮನೆಯಲ್ಲಿ ಮಂಗಳ ಕಾರ್ಯಗಳನ್ನು ನಡೆಸುವ ಬಗ್ಗೆ ಚಿಂತನೆಗಳು ಬರುತ್ತೆ ಮನಸ್ಸಿಗೆ, ಒಂದಷ್ಟು ಚರ್ಚೆಗೆ ಅವಕಾಶ ಆಗುವಂಥದ್ದಿದೆ. ಸದ್ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ, ಈ ದಿವಸ ಶತ್ರುನಾಶ, ಅಂದರೆ ನಾಶ ಅಂದ ತಕ್ಷಣ ಬೇರೆ ಅರ್ಥ ಮಾಡ್ಕೊಳ್ಳೋದು ಬೇಡ. ಶತ್ರುಗಳನ್ನು ಒಂದಷ್ಟು ಮಟ್ಟ ಹಾಕ್ತಕ್ಕಂಥದ್ದು, ಶತ್ರುಗಳು ನಮಗೆ ವಿರುದ್ಧವಾಗಿ ನಡ್ಕೊಳ್ಳುವಂತಹ ವಿಚಾರದಲ್ಲಿ ಅವರಿಗೆ ಹೆದರಿಕೆ ಉಂಟಾಗ್ತಕ್ಕಂಥದ್ದಾಗಬಹುದು. ಉತ್ತಮವಾದಂತಹ ಭೋಜನ, ಸಕಾಲದಲ್ಲಿ ಊಟ ತಿಂಡಿಗಳನ್ನು ಮಾಡ್ತೀರಿ, ಮನಸ್ಸಿಗೆ ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ದಿವಸ, ಎಲ್ಲವೂ ಕೂಡ ಸಮಾಧಾನಕರವಾಗಿ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಆಗತ್ತೆ ಅಂತ ಅರ್ಥ. ತುಂಬ ಹೆಚ್ಚು ಗಮನ ಕೊಡಬೇಕಾದಂತಹ ವಿಚಾರಗಳಿಗೆ ಗಮನವನ್ನು ಹರಿಸಬೇಕಾಗತ್ತೆ. ಅಂದರೆ ಯಾವುದೋ ಕೆಲಸ ತುಂಬ ತುರ್ತಾಗಿ ಆಗಬೇಕಾಗಿರುತ್ತೆ, ಮಾಡಿದ್ರಾಯಿತು ಅನ್ನುವಂತಹ ತಾತ್ಸಾರ ಭಾವ ಏನಿದೆ ಅದು ಒಳ್ಳೆಯದಲ್ಲ ಅನ್ನುವಂಥದ್ದು. ಕೌಟುಂಬಿಕವಾದಂತಹ ಸಂಬಂಧಗಳು ತುಂಬ ಗಟ್ಟಿಯಾಗಿದ್ದರೂ ಕೂಡ ಬೇರೆಯವರ ಮಾತು ಅದನ್ನೆಲ್ಲ ಒಡೆದು ಹಾಕುವ ಹಾಗೆ ಮಾಡಿಬಿಡುತ್ತೆ. ನೀವೆಷ್ಟು ಅನ್ಯೋನ್ಯತೆಯಿಂದ ಕುಟುಂಬದಲ್ಲಿದ್ದರೂ ಕೂಡ ಬೇರೆಯವರ ಆಡುವಂತಹ ಮಾತಿನಿಂದ ಅನುಮಾನಗಳು ಶುರುವಾಗುತ್ತೆ, ಸಾಮರಸ್ಯ ಅಂತಕ್ಕಂತಹದ್ದು ಕದಡತ್ತೆ ಅನ್ನುವಂತಹ ಅರ್ಥ. ಪೂರ್ವಜನ್ಮದ ಒಳ್ಳೆಯ ಕೆಲಸಗಳೇನಿದೆ ಅಥವಾ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಉತ್ತಮವಾದಂತಹ ಸಾಧನೆ, ಪುಣ್ಯ ಸಂಪಾದನೆ ಏನಿದೆ ಅದು ನಿಮ್ಮನ್ನು ಕಾಪಾಡಬೇಕು ಅನ್ನುವಂಥದ್ದು. ಅನಿರೀಕ್ಷಿತವಾಗಿ ಯಾವುದೋ ಒಂದು ಸಿಹಿ ಸುದ್ದಿ ನಿಮಗೆ ಸಂತೋಷವನ್ನು ತಂದುಕೊಡುತ್ತೆ. ಬೇರೆಯವರನ್ನು ಯಾವುದೇ ಕಾರಣಕ್ಕೂ ದೂಷಣೆ ಮಾಡೋದಕ್ಕೆ ಹೋಗಬೇಡಿ. ಅವರನ್ನು ನಿರ್ದಿಷ್ಟವಾಗಿ ನಾನು ದೂಷಿಸ್ತೀನಿ ಅಂತ ಹೇಳಿ ಹೋದಾಗ ಅದು ನಿಮಗೇ ತಿರುಗು ಬಾಣವಾದೀತು, ಎಚ್ಚರಿಕೆ ಅನ್ನುವಂಥದ್ದು. ಈಶ್ವರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ಮನಸ್ಸು ಬಹಳ ಏಕಾಗ್ರ ಚಿತ್ತದಿಂದ ಇರಬೇಕು. ಮನಸ್ಸನ್ನು ಕೇಂದ್ರೀಕರಿಸಿ ಯಾವುದೇ ವಿಚಾರವನ್ನು ಮಾಡಬೇಕು, ನಿರ್ಧಾರಗಳನ್ನು ಮಾಡಬೇಕು ಅನ್ನುವಂಥದ್ದು. ಸರಳ ಜೀವನದ ಕಡೆ ಮನಸ್ಸು ಹೋಗ್ಬೋದು. ಅಂದರೆ ಆಡಂಬರವಾದಂತಹ ಜೀವನ, ಈ ತುಂಬ ಗಲಾಟೆಯ ಜೀವನ ಬೇಡಪ್ಪ ಅಂತ ಹೇಳಿ ಅನಿಸುವಂತಹ ಸಾಧ್ಯತೆ. ಹಣವನ್ನು ಹೊಂದಿಸ್ಕೊಳ್ಳುವಂಥದ್ದು, ಸಾಲ ಮಾಡುವಂಥದ್ದು, ಇದರ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ನಡೆಸ್ತೀರಿ. ಆದರೆ ಅದರಲ್ಲಿ ನಿಮಗೆ ಶುಭ ಆಗತ್ತೆ ಅನ್ನುವಂತಹ ಸೂಚನೆ. ಉನ್ನತವಾದಂತಹ ಅಧಿಕಾರ ಪ್ರಾಪ್ತಿಯಾಗಬಹುದು, ಅಥವಾ ನಿಮಗೇನಾದರೂ ಬಡ್ತಿ ಸಿಕ್ಕಬಹುದು, ಇಲ್ಲ ಉತ್ತಮವಾದಂತಹ ಕೆಲಸಕ್ಕೆ ಅವಕಾಶಗಳು ಆಗಬಹುದು ಅನ್ನುವಂತಹ ಸೂಚನೆಗಳಿದೆ. ಸಾಮಾಜಿಕವಾದಂತಹ ಬದುಕಿನಲ್ಲಿ ಉತ್ತಮವಾದಂತಹ ವಾತಾವರಣ ಇರುತ್ತೆ, ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು, ಉತ್ತಮವಾಗಿ ನಡ್ಕೊಳ್ಬೇಕು, ಬೇರೆಯವರಿಗೂ ಕೂಡ ಕೈಲಾದಂತಹ ಸಹಾಯವನ್ನು ಮಾಡಬೇಕು ಅಂತ ಅರ್ಥ. ಪಿತ್ರಾರ್ಜಿತವಾದಂತಹ ಆಸ್ತಿಯನ್ನು ನಿಮ್ಮ ಪಾಲಿಗೆ ಏನು ಬರುತ್ತೋ ಅದಲ್ಲದೆ ಬೇರೆಯವರದ್ದನ್ನು ಕೂಡ ನೀವು ಖರೀದಿಸಬಹುದು, ಅದಕ್ಕೆ ಯೋಗ ಅನ್ನುವಂಥದ್ದು ಕೂಡಿ ಬರುತ್ತೆ. ಸಹೋದರರ ಕಿರಿಕಿರಿಯನ್ನು ಸಹಿಸಬೇಕಾಗತ್ತೆ, ಸ್ವಲ್ಪ ನೆಮ್ಮದಿ ಕಡಿಮೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಇದನ್ನು ಹೊರತಾಗಿ ಬೇರೆ ಯಾವುದೇ ರೀತಿಯ ದೊಡ್ಡ ಮಟ್ಟದ ತೊಂದರೆಗಳು ಇಲ್ಲದೇ ಇರುವಂಥದ್ದು. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ವಿಚಿತ್ರವಾದಂತಹ ಸನ್ನಿವೇಶಗಳಿಂದ ನಿಮಗೆ ಆಶ್ಚರ್ಯ ಆಗಬಹುದು, ಆದರೆ
ಅನುಭವಕ್ಕೆ ಬಂದಂತಹ ವಿಚಾರಗಳು ಸತ್ಯ ಅಂತ ಹೇಳಿ ಅನಿಸುತ್ತೆ. ಬಂಧುಗಳಲ್ಲಿರ್ತಕ್ಕಂತಹ ಯಾವುದೋ ಒಂದು ಸಂಬಂಧ ದೂರವಾಗೋದಕ್ಕೆ ನೀವು ಪ್ರಯತ್ನವನ್ನು ಮಾಡ್ತೀರಿ. ಇವರ ಸಹವಾಸ ಬೇಡಪ್ಪ, ಅವ್ರನ್ನ ಅಷ್ಟಕ್ಕಷ್ಟೇ ನಾವು ಅಂತರವನ್ನು ಕಾಯ್ದುಕೊಳ್ಳೋಣ ಅನ್ನುವಂತಹ ಪ್ರಯತ್ನದಲ್ಲಿ ನೀವಿರ್ತೀರಿ ಅಂತ ಅರ್ಥ. ಶಸ್ತ್ರಚಿಕಿತ್ಸೆಯ ಸಾಧ್ಯತೆ, ಆಪರೇಷನ್ ಆಗಬಹುದು ಅಥವಾ ಇನ್ಯಾವುದೋ ಒಂದು ಸಮಸ್ಯೆ ನಿಮಗೆ ತೊಂದರೆಯನ್ನು ಮಾಡಬಹುದು. ವೈದ್ಯರ ಸಲಹೆಯನ್ನು ಕೇಳಿ ಅವರು ಹೇಳಿದ ಹಾಗೆ ಮಾಡಿಬಿಟ್ರೆ ಅನುಕೂಲ ಆಗುತ್ತೆ ಅಂತ ಅರ್ಥ. ಧನ ನಷ್ಟ, ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರತಕ್ಕಂತಹದ್ದು. ದುಡ್ಡನ್ನು ಕಳ್ಕೊಳ್ತೀರಿ, ಆದರೂ ಕೂಡ ಮನಸ್ಸಿಗೆ ನೆಮ್ಮದಿ ಇಲ್ಲ. ಯಾವುದೋ ಒಂದು ಕೆಲಸಕ್ಕೆ ಹಣವನ್ನು ನಾನು ಖರ್ಚು ಮಾಡ್ತೀನಿ, ನನಗೆ ಅದು ಸ್ವಲ್ಪ ಸಮಾಧಾನ ಕೊಟ್ಟರೆ ಸಾಕಪ್ಪ ಅಂತ ಹೇಳಿ ಅಂದ್ಕೊಳ್ತೀವಿ. ಆದರೆ ದುಡ್ಡೂ ಖರ್ಚಾಗತ್ತೆ, ನೆಮ್ಮದಿಯೂ ಕೂಡ ಇಲ್ಲದೆ ಇರುವ ಹಾಗೆ ಆಗ್ತಕ್ಕಂಥದ್ದಾಗ್ಬೋದು. ಮಕ್ಕಳ ಬಗ್ಗೆ ಗಮನ ಇರಲಿ. ಮಕ್ಕಳನ್ನು ಹೊರಗಡೆ ಬಿಡುವಂಥದ್ದು, ಹೊರಗಡೆ ಎಲ್ಲೋ ಒಬ್ಬರನ್ನೇ ಕಳಿಸ್ತಕ್ಕಂಥದ್ದು ಒಳ್ಳೆಯದಲ್ಲ. ಅದು ಸಮಸ್ಯೆಯಾಗಿ ಪರಿಣಮಿಸ್ತಕ್ಕಂಥದ್ದಾಗತ್ತೆ. ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ, ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎಂಬುದಾಗಿ ಆ ಬಾಲಕೃಷ್ಣನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.